Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಸೆಷನಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 9 KSET ಜನರಲ್ ಪೇಪರ್ ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂದರೆ ಜನರು ಅಭಿವೃದ್ಧಿ ಮತ್ತು ಪರಿಸರ ಅನ್ನುವಂತಹ ಯೂನಿಟನ್ನು ಇವತ್ತಿನ ಕ್ಲಾಸಿಂದ ಡಿಸ್ಕಸ್ ಮಾಡ್ತಾ ಹೋಗೋಣ. KSETಗೆ ವೆರಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಕ್ವಶನ್ಸು ಇದರಲ್ಲಿ ಇದೆ. ಕರೆಂಟ್ ಇವೆಂಟ್ ಬೇಸ್ಡ್ ಆಗಿ ನಾವು ಇದರಲ್ಲಿ ಕ್ವಶನ್ಸನ್ನು ನೋಡ್ತಾ ಹೋಗ್ತೀವಿ. ಓಕೆ, ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್. ಮಾನವ ಅಭಿವೃದ್ಧಿ ಮತ್ತು ಪರಿಸರದಲ್ಲಿ ನಾವು ಏನೆಲ್ಲ ನೋಡಬಹುದು ಅಂದರೆ, ಫಸ್ಟು ಸೈದ್ಧಾಂತಿಕ ಹಿನ್ನೆಲೆಯನ್ನು ನೋಡ್ಬೋದು, ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಪೀಪಲ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತೇಳಿ. ನೆಕ್ಸ್ಟ್ ಏನೆಲ್ಲ ನೋಡಬಹುದು ಅಂದರೆ, ಅಭಿವೃದ್ಧಿ ಮತ್ತು ಪರಿಸರದ ಬಗ್ಗೆ ನೋಡ್ತಾ ಹೋಗ್ತೀವಿ. ಈ ಅಭಿವೃದ್ಧಿ ಹೇಗಾಯಿತು ಮತ್ತು ಎನ್ವಿರಾನ್ಮೆಂಟ್ಗೆ ಏನೆಲ್ಲ ಲಿಂಕ್ ಇದೆ ಅನ್ನೋದನ್ನು, ಆ ಪರಿಸರ ಮತ್ತು ಅಭಿವೃದ್ಧಿಯಲ್ಲಿ ಮತ್ತೆ ಎರಡು ವಿಧಗಳನ್ನು ನೋಡ್ತೀವಿ ನಾವು, ಸಹಸ್ರಮಾನದ ಅಭಿವೃದ್ಧಿ, ನೆಕ್ಸ್ಟು ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಅಂತ. ಸೊ ಈ ಎರಡರ ಗುರಿಗಳು ಸಹ ನಮ್ಮ KSETಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ಲಿ ನಾವು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇದೆ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇದೆ, ನೆಕ್ಸ್ಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆ. ಇವನ್ನ ಇನ್ ಡೀಟೇಲ್ಡಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟು ಸಬ್ ಯೂನಿಟ್ 2 ಅಲ್ಲಿ ಏನಿದೆ, ಮಾನವ ಪರಿಸರದೊಂದಿಗೆ ಇರ್ತಕ್ಕಂಥ ಒಡನಾಟ ಅಲ್ವಾ, ಈ ಹ್ಯೂಮನ್ ಇಂಟರಾಕ್ಷನ್ ವಿತ್ ದ ಎನ್ವಿರಾನ್ಮೆಂಟನ್ನು ನೋಡುತ್ತಾ ಹೋಗೋಣ. ಅಂದರೆ ಮಾನವ ಜನ್ಯ ಚಟುವಟಿಕೆಗಳು ಪರಿಸರದ ಮೇಲೆ ಅವುಗಳ ಪರಿಣಾಮ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಇದು. ನೆಕ್ಸ್ಟು ಥರ್ಡ್ ಯೂನಿಟ್ ಅಥವಾ ಥರ್ಡ್ ಸಬ್ ಯೂನಿಟಲ್ಲಿ ಏನಾಗುತ್ತೆ, ಪರಿಸರದ ಸಮಸ್ಯೆಗಳು, ಎನ್ವಿರಾನ್ಮೆಂಟಲ್ ಇಶ್ಯೂಸನ್ನು ನೋಡ್ತಾ ಹೋಗೋಣ. ಅದು ಸ್ಥಳೀಯ, ಪ್ರಾದೇಶಿಕ ಮತ್ತು ಜಾಗತಿಕ ಆಗಿರ್ತಕ್ಕಂಥ ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ನೆಕ್ಸ್ಟು ಮಣ್ಣು ಮಾಲಿನ್ಯ, ತ್ಯಾಜ್ಯ, ಘನ, ದ್ರವ, ಮಣ್ಣಿನ ಮಾಲಿನ್ಯ, ನೆಕ್ಸ್ಟ್ ಶಬ್ದ ಮಾಲಿನ್ಯ ಕೂಡ ಇದೆ. ತ್ಯಾಜ್ಯ, ಘನ, ದ್ರವ, ಬಯೋಮೆಡಿಕಲ್, ಅಪಾಯಕಾರಿಯಾಗಿರ್ತಕ್ಕಂಥ ಈ ಎಲೆಕ್ಟ್ರಾನಿಕ್ಗಳು, ಇವೆಲ್ಲ ನಮ್ಮ ಪರಿಸರದ ಮೇಲೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ, ಯಾವ ರೀತಿ ಅವು ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಹವಾಮಾನ ಬದಲಾವಣೆ ಮತ್ತು ಅದರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳನ್ನು ನೋಡಿ. ನೆಕ್ಸ್ಟು ಹಾಗೂ ಮಾನವ ಆರೋಗ್ಯದ ಮೇಲೆ ಅವು ಮಾಲಿನ್ಯಕಾರಕಗಳ ಪರಿಣಾಮ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟು ನೈಸರ್ಗಿಕ ಮತ್ತು ಶಕ್ತಿ ಸಂಪನ್ಮೂಲಗಳು, ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸಸ್ ಅಂತ ಏನು ಕರಿತೀವಿ. ಈ ಪವನಶಕ್ತಿ, ಈ ಸೌರಶಕ್ತಿ, ಗಾಳಿ, ಮಣ್ಣು, ಜಲ, ಭೂಶಾಖ, ಜೀವರಾಶಿ, ಪರಮಾಣು ಮತ್ತು ಅರಣ್ಯಗಳು. ಓಕೆ, ಈ ಯೂನಿಟಲ್ಲಿ ನೋಡ್ತಾ ಹೋಗ್ತೀವಿ ನೈಸರ್ಗಿಕ ಮತ್ತು ಶಕ್ತಿ ಸಂಪನ್ಮೂಲಗಳಲ್ಲಿ. ನೆಕ್ಸ್ಟ್ ಫಿಫ್ತ್ ಸಬ್ ಯೂನಿಟಲ್ಲಿ ಏನಿದೆ, ನೈಸರ್ಗಿಕ ಅಪಾಯಗಳು ಮತ್ತು ವಿಪತ್ತುಗಳು. ಓಕೆ, ಯಾವ ರೀತಿ ನಾವು ನ್ಯಾಚುರಲಿ ಈ ಹಜಾರ್ಡ್ಸ್ ಮತ್ತು ಡಿಸಾಸ್ಟರ್ಸ್ ಅಂತ ಏನು ನೋಡ್ತಾ ಹೋಗ್ತೀವಿ, ಅವುಗಳನ್ನು ನೋಡ್ತಾ ಹೋಗಿ. ನೆಕ್ಸ್ಟು ಪರಿಸರ ಮತ್ತು ಶಾಸನಗಳು, ಅಂದರೆ ಈ ಎನ್ವಿರಾನ್ಮೆಂಟಲ್ದ ಮೇಲೆ ಬಂದಿರತಕ್ಕಂಥ ಒಂದಷ್ಟು ಶಾಸನಗಳಿದೆ. ಎನ್ವಿರಾನ್ಮೆಂಟಲ್ಲಿ ನಾವು ಈ ಕ್ಯೋಟೋ ಪ್ರೋಟೋಕಾಲ್ ಇರ್ಬೋದು, ಈ ಥರ ಅಂತಾರಾಷ್ಟ್ರೀಯ ಮಟ್ಟದ ಒಂದಷ್ಟು ಒಪ್ಪಂದಗಳಿದೆ ನೋಡಿ, ಒಪ್ಪಂದಗಳಿದೆ. ಅಷ್ಟೇ ಅಲ್ಲದೆ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ನೋಡ್ತೀವಿ, ಮಾಂಟ್ರಿಯಲ್ ಪ್ರೋಟೋಕಾಲು, ಈ ಶೃಂಗಸಭೆ ಇರ್ಬೋದು, ಈ ಜೀವ ವೈವಿಧ್ಯತೆಯ ಸಮಾವೇಶ, ಕ್ಯೋಟೋ ಶಿಷ್ಟಾಚಾರ ಅಥವಾ ಕ್ಯೋಟೋ ಪ್ರೋಟೋಕಾಲ್ ಅಂತ ಕರಿತೀವಿ. ನೆಕ್ಸ್ಟು ಈ ಪ್ಯಾರಿಸ್ ಒಪ್ಪಂದ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇವುಗಳ ಬಗ್ಗೆ ಕಂಪ್ಲೀಟಾಗಿ ನಾವು ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಚಾಪ್ಟರ್ ಕೂಡ. ನೆಕ್ಸ್ಟು ಯುನಿಕ್ ಪಾಯಿಂಟ್ಸ್ ಆಫ್ ದ ಯೂನಿಟ್ ಅಂತ ನೋಡ್ತಾ ಹೋದರೆ, ಈ ಘಟಕದಲ್ಲಿ ಪ್ರಮುಖವಾಗಿ ಈ ಪರೀಕ್ಷಾರ್ಥಿಗಳ ಪರಿಸರ ಪ್ರಜ್ಞೆ ಮತ್ತು ಪರಿಸರದೊಂದಿಗೆ ಒಡನಾಟ, ಅದರ ಬಗೆಗಿನ ಜ್ಞಾನ ಹಾಗೂ ಅನ್ವಯಗಳನ್ನು ಮಾಪನ ಮಾಡ್ತಕ್ಕಂಥದ್ದು ಈ ಯೂನಿಟಲ್ಲಿ ಆಗುತ್ತೆ. ನೆಕ್ಸ್ಟು ಇಲ್ಲಿನ ಪ್ರಶ್ನೆಗಳ ಅಭಿವೃದ್ಧಿ ಮತ್ತು ಪರಿಸರ, ಮಾನವ ಪರಿಸರದೊಂದಿಗೆ ಒಡನಾಟ ಮತ್ತು ಪರಿಸರದ ಸಮಸ್ಯೆಗಳಿರ್ಬೋದು, ನೈಸರ್ಗಿಕ ಹಾಗೂ ಇಂಧನ ಸಂಪನ್ಮೂಲಗಳು, ನೈಸರ್ಗಿಕ ಅಪಾಯಗಳು ಮತ್ತು ವಿಪತ್ತುಗಳು, ಪರಿಸರ ಮತ್ತು ಶಾಸನಗಳು, ಈ ಮುಂತಾದ ಬಗೆಗಿನ ಜ್ಞಾನವನ್ನು ಜ್ಞಾನ ಹಾಗೂ ಅನ್ವಯವನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಯೂನಿಟಲ್ಲಿ. ಯಾವುದು, ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್. ಈ ಘಟಕದಲ್ಲಿ ಸಹ ನಾವು 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 5 × 2 = 10. 5 × 2 = 10 ಇಲ್ಲಿದೆ ನೋಡಿ. ಓಕೆ, ನೆಕ್ಸ್ಟ್ ಅಭಿವೃದ್ಧಿ ಮತ್ತು ಪರಿಸರ ನೋಡ್ತಾ ಹೋಗೋಣ. ಈಗ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡಲ್ಲಿ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್, ಮಾನವನ ಅಭಿವೃದ್ಧಿ ಹುಟ್ಟಿನಿಂದ, ಇಲ್ಲಿ ಒಚ್ಚೆನಿಂದ ಆಗಿದೆ, ಸೊ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಹುಟ್ಟಿನಿಂದ ಆಗಬೇಕಾಗಿದೆ ಇದು, ಹುಟ್ಟಿನಿಂದ. ಓಕೆ, ಮಾನವನ ಅಭಿವೃದ್ಧಿ ಹುಟ್ಟಿನಿಂದ ಹದಿಹರೆಯದವರೆಗೆ
ಮಾನವರಲ್ಲಿ ಸಂಭವಿಸ್ತಕ್ಕಂತಹ ಜೈವಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನು ಸೂಚಿಸುತ್ತೆ. ನೋಡಿ, ಮಾನವನ ಅಭಿವೃದ್ಧಿ ಅನ್ನೋದು ಮನುಷ್ಯ ಹುಟ್ಟಿದಾಗಿನಿಂದ ಅವನ ಹದಿಹರೆಯದ ವಯಸ್ಸಿನವರೆಗೆ ಮಾನವರಲ್ಲಿ ಸಂಭವಿಸ್ತಕ್ಕಂತಹ ಜೈವಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನು ಸೂಚಿಸ್ತಕ್ಕಂಥದ್ದು ಈ ಅಭಿವೃದ್ಧಿ ಮತ್ತು ಪರಿಸರ. ಈ ಬೆಳವಣಿಗೆಗಳಿರ್ಬೋದು ಮನುಷ್ಯನಿಗೆ ಆನುವಂಶಿಕತೆ ಮತ್ತು ಪರಿಸರಗಳಿಂದ ಏನಾಗ್ತದೆ, ಪ್ರಭಾವಿತಗೊಳ್ತಾನೆ ಮನುಷ್ಯ. ಓಕೆ, ಮನುಷ್ಯ ಬೆಳವಣಿಗೆ ಮೂಲಕ ತನ್ನ ಅಭಿವೃದ್ಧಿ ಅಥವಾ ತನ್ನ ಅನುವಂಶೀಯ ಮೂಲಕ ಈ ಪರಿಸರಗಳಿಂದ ಆಲ್ಮೋಸ್ಟ್ ಆಗಿ ಏನು ಮಾಡ್ತಾನೆ, ಪ್ರಭಾವಕ್ಕೆ ಒಳಗಾಗ್ತಾನೆ ಅಥವಾ ಪ್ರಭಾವಿತನಾಗ್ತಾನೆ. ನೆಕ್ಸ್ಟ್ ನೋಡಿ, 4 ಸಂವಾದಾತ್ಮಕ ಶಕ್ತಿಗಳು ಮಾನವನ ಬೆಳವಣಿಗೆಯನ್ನು ರೂಪಿಸುತ್ತೆ. 4 ಸಂವಾದಾತ್ಮಕ ಶಕ್ತಿಗಳು ಮಾನವನ ಬೆಳವಣಿಗೆಯನ್ನು ರೂಪಿಸುತ್ತೆ. ಜೈವಿಕ ಶಕ್ತಿ, ನೋಡಿ ಇಲ್ಲಿ, ಜೈವಿಕ ಶಕ್ತಿ, ಮಾನಸಿಕ ಶಕ್ತಿ, ಸಾಮಾಜಿಕ ಸಾಂಸ್ಕೃತಿಕ ಶಕ್ತಿ ಮತ್ತು ಜೀವನ ಚಕ್ರದ ಶಕ್ತಿ ಅಂಥೇಳಿ ಈ 4 ಏನು ಮಾಡುತ್ತೆ, ಈ 4 ಸಂವಾದಾತ್ಮಕ ಶಕ್ತಿಗಳಿವು. ಇವು ಮಾನವನ ಬೆಳವಣಿಗೆಯನ್ನು ರೂಪಿಸ್ತಾ ಹೋಗುತ್ತೆ. ನೆಕ್ಸ್ಟು ಸುಸ್ಥಿರ ಅಭಿವೃದ್ಧಿ ಈ ಭವಿಷ್ಯದ ಪೀಳಿಗೆಯ ಅಗತ್ಯಗಳಿಗೆ ಧಕ್ಕೆಯಾಗದಂತೆ ವರ್ತಮಾನದ ಅಗತ್ಯಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಸುಸ್ಥಿರ ಅಭಿವೃದ್ಧಿ. ನಾವು ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ವಾಟ್ ಈಸ್ ಸಸ್ಟೈನ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ಬಿಟ್ಟು. ಓಕೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸೆಷನ್. ನೋಡಿ, ಇಲ್ಲಿ ಸುಸ್ಥಿರ ಅಭಿವೃದ್ಧಿಯಲ್ಲಿ ಭವಿಷ್ಯದ ಪೀಳಿಗೆಯ ಅಗತ್ಯಗಳಿಗೆ ಧಕ್ಕೆಯಾಗದಂತೆ ಈಗಿರ್ತಕ್ಕಂತಹ ಪ್ರೆಸೆಂಟಲ್ಲಿರ್ತಕ್ಕಂಥ ಅಗತ್ಯಗಳನ್ನು ಏನು ಮಾಡ್ತಿದ್ದು ಪೂರೈಕೆ ಮಾಡ್ತಕ್ಕಂಥದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಿದೆ. ಇವೇನಂದರೆ ಯುನೈಟೆಡ್ ನೇಷನ್. ಈ ಯುನೈಟೆಡ್ ನೇಷನು UNDP ಪ್ರೋಗ್ರಾಮನ್ನು 1990 ಆರಂಭ ಮಾಡುತ್ತೆ. ಅಂದರೆ UNDP ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಅರ್ಥ. ಓಕೆ, ಫುಲ್ ಫಾರ್ಮ್ ಆಫ್ UNDP ಅಂತ ಕೇಳಿದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳಿ. ಈ ಯೋಜನಾ ಆಯೋಗ ಅಂತ ಏನು ಕರೆದ್ವಲ್ಲ, ಈ ಯೋಜನಾ ಆಯೋಗ ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ನೋಡಿ, ನ್ಯಾಷನಲ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿದೆ ಅಲ್ವಾ, ಅದನ್ನು 2001ರಲ್ಲಿ ಆರಂಭ ಮಾಡಿತ್ತು. ಯಾವುದು ಈ ಯೋಜನಾ ಆಯೋಗ ಅನ್ನೋದು. ಈ UNDP ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಏನು ಕರಿತೀವಿ. ಸೊ ಮಾನವ ಅಭಿವೃದ್ಧಿ ಸೂಚ್ಯಂಕ ಯುನೈಟೆಡ್ ನೇಷನ್ ಅವರು ಈ HDI ಪ್ರಕಾರ ದೀರ್ಘ ಮತ್ತು ಆರೋಗ್ಯಕರ ಜೀವನ ಜ್ಞಾನವುಳ್ಳಂತಹ ಯೋಗ್ಯವಾದ ಜೀವನ ಮಟ್ಟವನ್ನು ಒಳಗೊಂಡಿದೆ. ಯಾವುದು HDI ಅನ್ನೋದು. HDI ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನೋದು ದೀರ್ಘ ಮತ್ತು ಆರೋಗ್ಯಕರ ಜೀವನ ಜ್ಞಾನವುಳ್ಳಂತಹ ಯೋಗ್ಯವಾದ ಜೀವನ ಮಟ್ಟವನ್ನು ಒಳಗೊಂಡಿರ್ತಕ್ಕಂಥದ್ದು. ಇದನ್ನು HDIನ ಏನಕ್ಕೆ ನಾವು ಜಾರಿ ತಗೊಂಡು ಬಂದ್ವಿ ಅಂದರೆ ಈ ಅಸಮಾನತೆಗಳ ವಿರುದ್ಧ, ಬಡತನದ ವಿರುದ್ಧ, ಮಾನವನ ಅಭದ್ರತೆಯ ವಿರುದ್ಧ ಏನು ಮಾಡುತ್ತೆ, ಇದು ಅಲ್ಲಿ ಸುಧಾರಣೆಯನ್ನು ತರುವಂತಹ ಕಾರಣಕ್ಕಾಗಿ ನಾವು ಈ HDIಯನ್ನು ಸ್ಥಾಪನೆ ಮಾಡಿದ್ವಿ. ಎಲ್ಲೆಲ್ಲಿ ಮನುಷ್ಯನಿಗೆ ಅಸಮಾನತೆ ಹೆಚ್ಚಾಗಿ ಕಾಡುತ್ತೆ, ಬಡತನ ಎಲ್ಲಿ ಹೆಚ್ಚಾಗಿದೆ, ಸೊ ಅಭದ್ರತೆ ಎಲ್ಲಿ ಹೆಚ್ಚಾಗಿದೆ, ಅದನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ನಾವು ಯುನೈಟೆಡ್ ನೇಷನ್ ಅವರು HDIಯನ್ನು ತಗೊಂಡು ಬರ್ತಾರೆ. ಭಾರತದ ಪ್ರಸ್ತುತ HDI ಅಥವಾ ಸ್ಥಾನಮಾನ ಎಷ್ಟು ಅಂತ ಹೇಳಿದ್ರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸದ ಸ್ಥಾನ 2025ಕ್ಕೆ ನಾವು 135ನೇ ಸ್ಥಾನ ಭಾರತ ಇದೆ. ಓಕೆ, HDIನಲ್ಲಿ ಭಾರತದ ಸ್ಥಾನ ಏನು ಅಂತ ಕೇಳಿದರೆ ದಟ್ ಈಸ್ 130. ಓಕೆ, 130ನೇ ಸ್ಥಾನ ಇದೆ. ಎಷ್ಟು ರಾಷ್ಟ್ರಗಳಲ್ಲಿ ಅಂದರೆ 193 ರಾಷ್ಟ್ರಗಳಲ್ಲಿ ನಮ್ಮ ಭಾರತ 130ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಯಾವುದರಲ್ಲಿ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಸಹಸ್ರಮಾನ ಅಭಿವೃದ್ಧಿಯ ಗುರಿಗಳು. ಇದರಲ್ಲಿ ಮುಖ್ಯವಾಗಿ ನಾವು ಸಹಸ್ರಮಾನ ಅಭಿವೃದ್ಧಿ ಗುರಿಗಳು ಮತ್ತು ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ನೋಡ್ತಾ ಹೋಗಿದ್ವಿ. ಇಲ್ಲಿ ನೋಡಿ, ಇಂಡೆಕ್ಸಲ್ಲಿ ಏನಿದೆ, ಇಲ್ಲಿ ಅಭಿವೃದ್ಧಿ ಮತ್ತು ಪರಿಸರದಲ್ಲಿ ಸಹಸ್ರಮಾನ ಅಭಿವೃದ್ಧಿಯ ಗುರಿಗಳಿದೆ. ನೆಕ್ಸ್ಟು ಸುಸ್ಥಿರ ಅಭಿವೃದ್ಧಿಯ ಗುರಿಗಳಿದೆ. ಇದನ್ನು ನಾವು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಕ್ಲಾಸಲ್ಲಿ. ಸಹಸ್ರಮಾನ ಅಭಿವೃದ್ಧಿಯ ಗುರಿಗಳನ್ನು ಇಂಗ್ಲೀಷಲ್ಲಿ ನಾವು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತೀವಿ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಇದನ್ನು ಶಾರ್ಟ್ ಆಗಿ MDG ಅಂತ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಎರಡನೇದು ನೋಡಿ, ಸುಸ್ಥಿರ ಅಭಿವೃದ್ಧಿಯ ಗುರಿಗಳು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ. ಇದನ್ನು ನಾವು SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಈ ಸಹಸ್ರಮಾನ ಅಭಿವೃದ್ಧಿ ಗುರಿಗಳನ್ನ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ. ಸೊ ಸಹಸ್ರ ವಿಕಾಸ ಗುರಿಗಳು ಅಂತ ಕೂಡ ಕರಿತೀವಿ. ಈ MDG ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್
ಇದರಲ್ಲಿ ಒಟ್ಟು 8 ಗುರಿಗಳು ಇವೆ. ನಿಮಗೆ ಕ್ವಶನ್ ಬರ್ಬೋದು, ಈ ಮಿಲೇನಿಯಂ ಅಥವಾ MDG ಇಲ್ಲಿ ಎಷ್ಟು ಗುರಿಗಳನ್ನು ಹೊಂದಿದೆ, MDG ಎಷ್ಟು ಗುರಿಗಳನ್ನು ಹೊಂದಿದೆ ಅಂತ ಕೇಳಿದರೆ ನೀವು 8 ಗುರಿಗಳನ್ನು ಹೊಂದಿದೆ. ಇವುಗಳಿಗೆ ಅಂತಾರಾಷ್ಟ್ರೀಯ ವಿಕಾಸದ ಗುರಿಗಳು ಅಂತ ಕೂಡ ಕರೀತಾ ಹೋಗ್ತಾರೆ. ಏನಂತಾರೆ? ಇವುಗಳಿಗೆ ಅಂತಾರಾಷ್ಟ್ರೀಯ ವಿಕಾಸದ ಗುರಿಗಳು ಅಂತ ಕೂಡ ಕರೀತಾ ಹೋಗ್ತಾರೆ. ಇದು 2015ರವರೆಗೆ ಇವುಗಳನ್ನ ಪೂರ್ಣಗೊಳಿಸಬೇಕು. ಈ ಅಂತಾರಾಷ್ಟ್ರೀಯ ವಿಕಾಸದ ಗುರಿಗಳು ಏನಿದೆ ಅಲ್ಲ, 8 ಗುರಿಗಳನ್ನು 2015ರವರೆಗೆ ಇವುಗಳನ್ನು ಪೂರ್ಣಗೊಳಿಸಬೇಕು ಅಂತೇಳಿ 2015ರಲ್ಲಿ 2015ರವರೆಗೆ ಇವುಗಳನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಒಂದು ಗುರಿಯನ್ನು ಹಾಕ್ಕೊಳ್ಳುತ್ತೆ. ಬಟ್ ಆರಂಭವಾಗಿದ್ದು ಯಾವಾಗ MDG ಅನ್ನೋದಂದರೆ 2000ರಲ್ಲಿ. ಓಕೆ, ಈ ಸಂಯುಕ್ತ ರಾಷ್ಟ್ರ ಸಂಘದವರು ಈ ಗುರಿಗಳನ್ನು ಘೋಷಣೆ ಮಾಡ್ತಾರೆ. 2000ರಲ್ಲಿ ಈ ಗುರಿಗಳನ್ನು ಘೋಷಣೆ ಮಾಡಿಬಿಟ್ಟು 2015ರಲ್ಲಿ ಏನು ಮಾಡಬೇಕು, ಈ ಎಲ್ಲ 8 ಗುರಿಗಳನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಗುರಿಯನ್ನು ಹೊತ್ತಿರುತ್ತೆ. ಒಟ್ಟು 191 ರಾಷ್ಟ್ರಗಳು ಹಾಗೂ 22 ಅಂತಾರಾಷ್ಟ್ರೀಯ ಸಂಘಟನೆಗಳು ಇದನ್ನು ಒಪ್ಪಿಕೊಂಡಿವೆ. ಎಷ್ಟು? 191 ರಾಷ್ಟ್ರಗಳು ಹಾಗೂ 22 ಅಂತಾರಾಷ್ಟ್ರೀಯ ಸಂಘಟನೆಗಳು ಇದನ್ನು ಒಪ್ಪಿಕೊಂಡಿವೆ. ಯಾವುದನ್ನಂದರೆ MDG, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್. ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ಗಳಲ್ಲಿ ಎಷ್ಟು ಗುರಿಗಳಿದೆ ಅಂತ ಕೇಳ್ಬೋದು ಕ್ವಶನ್ನು. 8 ಗುರಿಗಳಿದೆ. ಸೊ ಯಾವಾಗ ಆರಂಭವಾಯಿತು ಅಂದರೆ 2000ದಲ್ಲಿ ಆರಂಭವಾಯಿತು. ಸೊ ಎಲ್ಲಿಯ ಮಟ್ಟಿಗೆ ಅಂದರೆ ಎಲ್ಲಿಯವರೆಗೂ ಇದು ಯಾವ ವರ್ಷದಲ್ಲಿ ಇದರ ಗುರಿಗಳನ್ನು ಸಾಧಿಸುವಂತಹ ಗುರಿಯನ್ನು ಹೊಂದಿತ್ತು ಅಂದರೆ ಅದು 2015ಕ್ಕೆ. 2015ರ ಒಳಗಡೆ ಈ ಯೋಜನೆಯನ್ನು, ಈ ಗುರಿಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಮಹದಾಶೆಯನ್ನು ಇಟ್ಟುಕೊಂಡು 2000ದಲ್ಲಿ ಏನಾಗುತ್ತೆ, ಇದು ಘೋಷಣೆ ಮಾಡ್ತಾರೆ. ಓಕೆ, ಒಟ್ಟು 191 ರಾಷ್ಟ್ರಗಳಿದೆ. ಅದರಲ್ಲಿ 22 ಅಂತಾರಾಷ್ಟ್ರೀಯ ಸಂಘಟನೆಗಳು ಒಳಗೊಂಡಂತೆ ಏನು ಮಾಡುತ್ತೆ, ಇದಕ್ಕೆ ಸಹಿ ಮಾಡುತ್ತೆ, ಒಪ್ಪಿಗೆ ಕೊಟ್ಟು ಸಹಿ ಮಾಡ್ತವೆ. ಓಕೆ, ಈ ಸಹಸ್ರಮಾನ ಅಭಿವೃದ್ಧಿಯ ಗುರಿಗಳು 8 ಇದೆ ಅಂತ ಹೇಳಿದೆ. ಸೊ ಅವ್ಯಾವಿದೆ ಅಂತ ನೋಡ್ತಾ ಹೋಗೋಣ. ಯಾಕೆಂದರೆ ನಮಗೆ ಕೆಲವೊಂದು ಸಲ KCETಗೆ ಕೇಳಬಹುದು, ಆ ಸಹಸ್ರಮಾನ ಗುರಿಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಬಹುದು. ಓಕೆ, ಆ ಪರ್ಪಸ್ಲಿ ನಾವು ಆ 8 ಗುರಿಗಳನ್ನು ಒಂದ್ಸಲ ಗ್ಲಾನ್ಸ್ ಮಾಡೋಣ. ಫಸ್ಟ್ನೇ ನೋಡಿ, ಗ್ಲೋಬಲ್ ಸಹಭಾಗಿತ್ವ, ಸಾರ್ವಜನಿಕ ಸಹಭಾಗಿತ್ವ, ಬಡತನ ಹಾಗೂ ಹಸಿವುತನದ ನಿರ್ಮೂಲನೆ. ನೋಡಿ, ಈ ಸಹಸ್ರಮಾನ ಅಭಿವೃದ್ಧಿಯ ಗುರಿಗಳಲ್ಲಿ ಗ್ಲೋಬಲ್ ಸಹಭಾಗಿತ್ವ, ಬಡತನ ಹಾಗೂ ಹಸಿವುತನ ನಿರ್ಮೂಲನೆ, ಜಾಗತಿಕ ಮಟ್ಟದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಬೇಕು, ಲಿಂಗ ಸಮಾನತೆ ಹಾಗೂ ಸ್ತ್ರೀಯರ ಸಬಲೀಕರಣ. ಲಿಂಗದ ಸಮಾನತೆ ಇರಬೇಕು ಹಾಗೂ ಸ್ತ್ರೀಯರಿಗೂ ಸಹ ಸಬಲೀಕರಣವನ್ನು ಒದಗಿಸುವಂಥದ್ದಿರಬೇಕು. ಶಿಶು ಸಾವು ತಡೆಯುವುದು. ನೋಡಿ, 5ನೇದು ಶಿಶು ಸಾವನ್ನು ತಡೆಯುವಂಥದ್ದು. 6ನೇದು ಬೌದ್ಧಿಕ ಆರೋಗ್ಯವನ್ನು ಹೆಚ್ಚಿಸುವಂಥದ್ದು. ನೆಕ್ಸ್ಟು 7th ಮಲೇರಿಯಾ, ಏಡ್ಸು, ಕರೋನಾ ಇತರೆ ರೋಗಗಳನ್ನು ನಾಶ ಮಾಡುವಂತಹ ಗುರಿಯನ್ನು ಹೊಂದಿತ್ತು. 8ನೇದು ಪರಿಸರ ಪ್ರಜ್ಞೆ. ಓಕೆ, ಈ 8 ಸಹಸ್ರಮಾನ ಗುರಿಗಳು ಏನು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇರೋದೇ 8, ನಾವು ಅದನ್ನು ಕಂಪ್ಲೀಟಾಗಿ ನೋಡ್ಕೋಬೇಕು. ಗ್ಲೋಬಲ್ ಸಹಭಾಗಿತ್ವ ಇರ್ಬೋದು, ಬಡತನ, ಹಸಿವು ನಿರ್ಮೂಲನೆ, ಜಾಗತಿಕ ಮಟ್ಟದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಬೇಕು, ಲಿಂಗ ಸಮಾನತೆ ಹಾಗೂ ಸ್ತ್ರೀಯರ ಸಬಲೀಕರಣ ಹೊಂದಿಸಬೇಕು, ಮತ್ತು ಶಿಶು ಸಾವನ್ನು ತಡಿಬೇಕು, ಬೌದ್ಧಿಕ ಆರೋಗ್ಯವನ್ನು ಹೆಚ್ಚಿಸಬೇಕು, ಮಲೇರಿಯಾ, ಏಡ್ಸು, ಕೊರೋನಾ ಈ ಥರ ಪಿಡುಗುಗಳನ್ನು ನಾಶಪಡಿಸುವಂತಹ ಗುರಿಯನ್ನು ಹೊಂದಿತ್ತು. ಅಷ್ಟೇ ಅಲ್ಲದೆ ಪರಿಸರದ ಪ್ರಜ್ಞೆ. ಓಕೆ, ಪ್ರತಿಯೊಬ್ಬ ಮನುಷ್ಯನಿಗೂ ಈ ಪರಿಸರ ಅಥವಾ ಎನ್ವಿರಾನ್ಮೆಂಟದ ಈ ಪ್ರಜ್ಞೆಯನ್ನು ಮೂಡಿಸುವಂತಹ ಉದ್ದೇಶ ಯಾವುದಾಗಿತ್ತು ಅಂದರೆ ಈ ಸಹಸ್ರಮಾನ ಅಭಿವೃದ್ಧಿಯ ಗುರಿಯಾಗಿದ್ದವು. ನೆಕ್ಸ್ಟ್ ನೋಡಿ, ಅದನ್ನೇ ನಾನು ಇಂಗ್ಲೀಷಲ್ಲಿ ಹೇಗೆ ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದೀನಿ. ಸೊ ದ 8 ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್. ಓಕೆ, ಫಸ್ಟ್ ಏನಿದೆ ಇಲ್ಲಿ, ಇರಾಡಿಕೇಟ್ ಎಕ್ಸ್ಟ್ರೀಮ್ ಪಾವರ್ಟಿ ಆ್ಯಂಡ್ ನೆಕ್ಸ್ಟ್ ಏನಿದೆ ಇಲ್ಲಿ ಹಂಜರ್ ಅಂತ ಏನಿದೆ, ಹಂಗರ್, ಅದು ಇರಾಡಿಕೇಟ್ ಎಕ್ಸ್ಟ್ರೀಮ್ ಪಾವರ್ಟಿ ಆ್ಯಂಡ್ ಹಂಗರ್. ನೆಕ್ಸ್ಟು ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್, ಅದೇ ಸಾರ್ವತ್ರಿಕವಾಗಿ ನಾವು ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವಂಥದ್ದು. ನೆಕ್ಸ್ಟು ಪ್ರಮೋಟ್ ಜೆಂಡರ್ ಇಕ್ವಿಟಿ ಆ್ಯಂಡ್ ಎಂಪವರ್ ವುಮನ್. ಓಕೆ, ಮಹಿಳಾ ಸಬಲೀಕರಣ ಅಥವಾ ಸ್ತ್ರೀ ಸಬಲೀಕರಣ ನಡೆಸಬೇಕು. ರೆಡ್ಯೂಸ್ ಚೈಲ್ಡ್ ಮೊರಾಲಿಟಿ ಅಂದರೆ ಶಿಶು ಸಾವನ್ನು ತಡೆಗಟ್ಟಬೇಕು. ಇಂಪ್ರೂವ್ಡ್ ಮೆಟರ್ನಲ್ ಹೆಲ್ತ್ ಅಂದರೆ ಬೌದ್ಧಿಕ ಆರೋಗ್ಯವನ್ನು ಕಾಪಾಡಬೇಕು. ನೆಕ್ಸ್ಟು ಕಂಬ್ಯಾಟ್ HIV, ಏಡ್ಸ್ ಆ್ಯಂಡ್ ಈ ಮಲೇರಿಯಾ ಆ್ಯಂಡ್ ಕೊರೋನಾ ಈ ಥರದ ಡಿಸೀಸ್ಗಳ ವಿರುದ್ಧ ನಾವು ನಾಶಪಡಿಸುವುದರ ವಿರುದ್ಧ ಹೋರಾಟ ಮಾಡಬೇಕು. ನೆಕ್ಸ್ಟು ಎನ್ಶೂರ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಅಂದರೆ ಪರಿಸರದ ಪ್ರಜ್ಞೆಯನ್ನು ಹೊಂದಿರಬೇಕಾಗುತ್ತೆ. ಗ್ಲೋಬಲ್
ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್. ಅದೇ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್ ಅಂದರೆ ಸಾರ್ವತ್ರಿಕ ಸಹಭಾಗಿತ್ವ ಅಥವಾ ಕನ್ನಡದಲ್ಲಿ ಗ್ಲೋಬಲ್ ಸಹಭಾಗಿತ್ವ ಅಂತ ಹೇಳಿ ಕರಿತೀವಿ. ಇವಿಷ್ಟು 8 ಸಹಸ್ರಮಾನ ಅಥವಾ ಈ ಅಂತ ಮಿಲೇನಿಯಂ ಡೆವಲಪ್ಮೆಂಟ್ ರಿಸೋರ್ಸ್ ಗೋಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದಿದ್ದು ಸುಸ್ಥಿರ ಅಭಿವೃದ್ಧಿಯ ಗುರಿಗಳು. ಸುಸ್ಥಿರ ಅಭಿವೃದ್ಧಿ ಗುರಿಗಳಂದರೆ ಸುಸ್ಥಿರತೆ ಅಂದರೆ ನಾವು ಅಭಿವೃದ್ಧಿ ಗುರಿಗಳಲ್ಲಿ ನಾವು 17 ಗುರಿಗಳಂತೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ಗಳಲ್ಲಿ 8 ಗೋಲ್ಸ್ ಇದೆ, ಅದು ಕೂಡ ನೆನಪಿರಬೇಕಾಗುತ್ತೆ. ಆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಎಷ್ಟರಲ್ಲಿ ಆರಂಭ ಮಾಡಿದ್ರು ಅಂದರೆ 2015 ಅಲ್ಲಿ ಅದನ್ನು ಪೂರ್ಣಗೊಳಿಸಬೇಕು, ಆ 8 ಗುರಿಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿತ್ತು. ನೆಕ್ಸ್ಟ್ ನೋಡಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳು, ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನು ಕರಿತೀವಿ. ಇದನ್ನು 2016ರಲ್ಲಿ ಏನು ಮಾಡಿದ್ರು, ಘೋಷಿಸಲಾಗಿದೆ. 2016ರಲ್ಲಿ ಘೋಷಣೆ ಮಾಡಿದರು. MDG ಅಂತ ಕರೀತಾರೆ ಇದನ್ನು. ನೋಡಿ MDG, ಸಾರಿ ಈ SDG ಅಂತ ಕರೀತಾರೆ. ಅವಾಗೆ ನೋಡಿದ್ದು ನಾವು MDG ಆಯಿತು, ಇದು SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ 2016ರಲ್ಲಿ ಘೋಷಣೆ ಮಾಡಲಾಯಿತು. ಈ MDG ಏನಿತ್ತಲ್ವ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್, ಆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ದ ಬದಲಾಗಿ SDG ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಹೇಳಲಾಯಿತು. ಅಂದರೆ ಅದರ ಬದಲಾಗಿ ಈ ಸ್ಕೀಮನ್ನು ಜಾರಿ ಮಾಡಿದರು. ಇದನ್ನು ಕನ್ನಡದಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತೇಳಿ ಕರಿತೀವಿ. ಇದರಲ್ಲಿ ಒಟ್ಟು 17 ಗುರಿಗಳಿದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಎಷ್ಟು ಗುರಿಗಳನ್ನು ಹೊಂದಲಾಗಿದೆ ಅಂದರೆ 17 ಗುರಿಗಳನ್ನು ಹೊಂದಲಾಗಿದೆ. ಇದನ್ನು ಜಾಗತಿಕ ಗುರಿಗಳ ಗುರಿ ಎಂದು ಕೂಡ ಕರೆಯುತ್ತಾರೆ. ನೋಡಿ ವೆರಿ ಇಂಪಾರ್ಟೆಂಟು. ಜಾಗತಿಕ ಗುರಿಗಳ ಗುರಿ ಎಂದು ಯಾವುದನ್ನು ಕರೆಯುತ್ತಾರೆ ಅಂದರೆ ದಟ್ ಈಸ್ SDG ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು. ಸಂಯುಕ್ತ ರಾಷ್ಟ್ರ ಸಂಘದ ಸಾಮಾನ್ಯ ಸಭೆ, ಏನು ಯುನೈಟೆಡ್ ನೇಷನ್ನದ ಸಾಮಾನ್ಯ ಸಭೆಯಲ್ಲಿ 2015ರಲ್ಲಿ ಈ 17 ಗುರಿಗಳ ಬಗ್ಗೆ ಹೇಳಲಾಯಿತು. 2030ರವರೆಗೆ ಜಾಗತಿಕ ಮಟ್ಟದಲ್ಲಿ ಈ 17 ಗುರಿಗಳನ್ನು ಪೂರ್ಣಗೊಳಿಸಬೇಕಾಗಿದೆ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ಎಷ್ಟರಲ್ಲಿ ಇದನ್ನು ಜಾರಿ ತೊಗೊಂಡು ಬಂದರು ಮತ್ತು ಅದು 17 ಗುರಿಯನ್ನು ಯಾವ ವರ್ಷಕ್ಕೆ ನಾವು ಪೂರ್ಣಗೊಳಿಸುವಂತಹ ಗುರಿಯನ್ನು ಹೊಂದಿದೆ ಅಂತ ಹೇಳಿದ್ರೆ ದಟ್ ಈಸ್ 2030. ಓಕೆ, 2015ರಲ್ಲಿ ಇದನ್ನು ಘೋಷಣೆ ಮಾಡಿದರು. ಯಾವುದು, ಯುನೈಟೆಡ್ ನೇಷನಲ್ ಸಾಮಾನ್ಯ ಸಭೆಯಲ್ಲಿ ಆ 17 ಗುರಿಗಳನ್ನು 2030ರವರೆಗೆ ಈ ಜಾಗತಿಕ ಮಟ್ಟದಲ್ಲಿ ಆ 17 ಗುರಿಗಳನ್ನು ಏನು ಮಾಡಬೇಕು, ಪೂರ್ಣಗೊಳಿಸುವಂತಹ ಮಹದಾಶೆಯನ್ನು ಹೊಂದಿದೆ. ಇದರಲ್ಲಿ 169 ಚಿಕ್ಕ ಗುರಿಗಳು ಇವೆ ಹಾಗೂ 17 ದೊಡ್ಡ ಗುರಿಗಳಿವೆ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಲ್ಲಿ ಚಿಕ್ಕ ಗುರಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 169 ಚಿಕ್ಕ ಗುರಿಗಳು ಹಾಗೂ 17 ದೊಡ್ಡ ಗುರಿಗಳನ್ನು ಹೊಂದಿದೆ. ನೆಕ್ಸ್ಟ್ ನೋಡಿ, ಅಷ್ಟೇ ಅಲ್ಲ, ನೆಕ್ಸ್ಟ್ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಾಗಿರ್ತಕ್ಕಂತಹ ಬಡತನ ಇರ್ಬೋದು, ಹಸಿವು, ಆರೋಗ್ಯ, ಶಿಕ್ಷಣ, ಜಾಗತಿಕ ತಾಪಮಾನ, ಲಿಂಗ ಅಸಮಾನತೆ, ನೀರು, ನೈರ್ಮಲ್ಯ, ಶಕ್ತಿ, ನಾಗರೀಕರಣ, ಪರಿಸರ, ಸಾಮಾಜಿಕ ನ್ಯಾಯ, ಇವೆಲ್ಲವೂ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು. ಓಕೆ, ಆ 17 ಗುರಿಗಳು ಯಾವುವು ಅಂತ ಕೇಳ್ತಾರೆ. ಸೊ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ಲ ಅಂತ ಕೇಳ್ತಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. MDG ಒಳಗೂ ಹಾಗೆ ಕೇಳಬಹುದು, SDG ಒಳಗೂ ಕೇಳಬಹುದು. ಸೊ ಕೆಳಗೆ ಕೊಟ್ಟಿರ್ತಕ್ಕಂಥ ABCDE, ಈ ಸಲ ನಮಗೆ ಈವರೆಗೂ ಕ್ವಶನ್ ಬರುತ್ತೆ, ಆಪ್ಷನ್ ಬರುತ್ತೆ. ವೆರಿ ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಳಿ ನೀವು. ಓಕೆ, ABCDE. ಓಕೆ, ಇದು ಇಲ್ಲಿವರೆಗೂ ನಾವು KEದವರು ಕೇಳಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳು ABCD ಅಲ್ಲಿ ಮಟ್ಟ ಇದ್ದು. ಬಟ್ ಮೊನ್ನೆ ಚೇಂಜ್ ಆಗಿದೆ. ಆ್ಯಸ್ ಫರ್ ರೂಲ್ಸ್ ಪ್ರಕಾರ ಈ KEದವರು ಏನು ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಯಾವುದೇ ಕ್ವಶನ್ KEದವರ ಅಂಡರಲ್ಲಿ ನಡೀತಕ್ಕಂಥ ಯಾವುದೇ ಎಕ್ಸಾಮ್ ಕೂಡ ABCDE ಈ ಆಪ್ಷನ್ವರೆಗೂ ಇರುತ್ತೆ. ಓಕೆ, ಫಸ್ಟು ಬಡತನ ನಿರ್ಮೂಲನೆ, ಹಸಿವು. ನೋಡಿ 17 ಗುರಿಗಳು ಯಾವ್ಯಾವು ಅಂತ ಕೇಳ್ತಾರೆ, ಅಥವಾ ಆ 17 ಗುರಿಗಳಲ್ಲಿ ಒಂದು 5 ಗುರಿಗಳನ್ನು ಕೇಳಿಬಿಟ್ಟು, ಅಥವಾ ಏನು ABCDEವರೆಗೂ 5 ಗುರಿಗಳನ್ನು ಕೇಳ್ತಾರೆ. 5 ಗುರಿಗಳನ್ನು ಕೇಳಿ A ಹೌದಾ B ಅಲ್ವಾ, B ಹೌದಾ A ಅಲ್ವಾ, ಈ ಥರ ಸ್ಟೇಟ್ಮೆಂಟ್ ವೈಸ್ ನಿಮಗೆ ಕ್ವಶನನ್ನು ಕೇಳ್ತಾ ಹೋಗುವಂಥ ಚಾನ್ಸಸ್ ಇರೋದ್ರಿಂದ ನೀವು ಕಂಪ್ಲೀಟಾಗಿ 17 ಗುರಿಗಳನ್ನು ನೀವು ಮನನ ಮಾಡಬೇಕಾಗುತ್ತೆ. ಬಡತನ ನಿರ್ಮೂಲನೆ ಮೊದಲನೇದು. ನೆಕ್ಸ್ಟು ಹಸಿವು ಶೂನ್ಯ ಅಂದರೆ ಹಸಿವು ಮುಕ್ತ ಭಾರತವನ್ನು ಮಾಡಬೇಕು ಅನ್ನುವಂಥ ಗುರಿ. ಮೂರನೇದು ಉತ್ತಮ ಆರೋಗ್ಯ ಮತ್ತು ಉತ್ತಮ ಜೀವನ ಶೈಲಿ. ಓಕೆ, ಇದು ಯಾರಿಗೆ ಬೇಡ ಅಂತಾರೆ ಹೇಳ್ರಿ, ಉತ್ತಮ ಆರೋಗ್ಯ ಇರಬೇಕು, ಉತ್ತಮ ಜೀವನ ಶೈಲಿ ಇದ್ದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿಯತ್ತ ಕಾಣಲಿಕ್ಕೆ ಚಾನ್ಸಸ್ ಇದೆ. ನೆಕ್ಸ್ಟು ಗುಣಮಟ್ಟದ ಶಿಕ್ಷಣ ಅಲ್ವಾ,
ಗುಣಮಟ್ಟದ ಶಿಕ್ಷಣ ಇರಬೇಕು. ನೆಕ್ಸ್ಟು ಕ್ವಾಲಿಟಿ ಎಜುಕೇಷನ್ ಆಯಿತು. ಲಿಂಗ ಸಮಾನತೆ ನೋಡಿ, ನಾನು ಸ್ತ್ರೀ ಪುರುಷ ಅನ್ನುವಂತಹ ಯಾವುದೇ ಲಿಂಗದ ತಾರತಮ್ಯ ಇರಬಾರ್ದು, ಅದು ಲಿಂಗ ಸಮಾನತೆಯಿಂದ ಕೂಡಿರಬೇಕಾಗುತ್ತೆ. ಸ್ವಚ್ಛ ನೀರು ಹಾಗೂ ನೈರ್ಮಲ್ಯ, ಸ್ವಚ್ಛ ನೀರು ಹಾಗೂ ನೈರ್ಮಲ್ಯ, ಸ್ವಚ್ಛ ಶಕ್ತಿ, ಓಕೆ, ಅಂದರೆ ವಿದ್ಯುತ್ ಶಕ್ತಿ ಇರ್ಬೋದು. ನೆಕ್ಸ್ಟು ಒಳ್ಳೆಯ ಕೆಲಸ ಹಾಗೂ ಆರ್ಥಿಕ ವಿಕಾಸ, ಒಳ್ಳೆಯ ಕೆಲಸ ಹಾಗೂ ಆರ್ಥಿಕ ವಿಕಾಸ, ಒಳ್ಳೆಯ ಕೆಲಸ ಮಾಡಿದರೆ ಆರ್ಥಿಕ ವಿಕಾಸತೆಯನ್ನು ನಾವು ಒಂದೇ ಹೊಂದುತ್ತೀವಿ ನೋಡಿ. ನೆಕ್ಸ್ಟು ಔದ್ಯೋಗಿಕ ಹೊಸತನ, ಯಾವುದಾದ್ರೂ ಒಂದು ಹೊಸ ವಿಚಾರವನ್ನು, ಹೊಸ ಕೆಲಸವನ್ನು ಕಲಿಬೇಕು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿಯನ್ನು ಕೂಡ ನಾವು ಬಳಸ್ಕೊಂಡು ಹೊಸತನವನ್ನು ಕಾಣ್ತಾ ಹೋಗ್ಬೋದು. ಎಲ್ಲಿ? ಇನ್ನು ಉದ್ಯೋಗದಲ್ಲಿ. 10ನೇ ಗೋಲ್ ನೋಡಿ, ಅಸಮಾನತೆ ಕಡಿಮೆ ಮಾಡುವುದು ನೋಡಿ. ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೆ ಸುಸ್ಥಿರ ನಗರ ಹಾಗೂ ಪಟ್ಟಣಗಳು, ಆ ನಗರ ಪಟ್ಟಣಗಳನ್ನು ಸಹ ನಾವು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕಾಗಿದೆ. ಜವಾಬ್ದಾರಿಯುತ ಉತ್ಪಾದನೆ, ಖರೀದಿ. 13ನೇದು ಪರಿಸರದ ಕಾಳಜಿ. 14 ಜಲ ಸಂರಕ್ಷಣೆ, ಅಂದರೆ ಈ ಸಮುದ್ರದ ಆಳವನ್ನು, ಆ ಮಟ್ಟವನ್ನು ಏನು ಮಾಡ್ತೀವಿ ನಾವು ಸಂರಕ್ಷಣೆಯನ್ನು ಮಾಡಬೇಕಾಗುತ್ತೆ. 15ನೇದು ಈ ಭೂಮೇಲಿನ ಜೀವಿಯ ರಕ್ಷಣೆ, ಈ ಭೂಮಿಯ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿಗೂ ಜೀವಿಸುವಂತಹ ಹಕ್ಕು ಇದೆ. ಸೊ ಅಂತಹ ಜೀವಿ ಇತ್ತೀಚೆಗೆ ನಾವು ಯುನೆಸ್ಕೋ ಪಟ್ಟಿಯಲ್ಲಿ ನೋಡ್ತಾ ಇರುವ ಹಾಗೆ, ಸೊ ಎಲ್ಲ ಎಂಡೇಂಜರ್ಡ್ ಅಥವಾ ರೆಡ್ ಪಟ್ಟಿಗೆ ಅಥವಾ ಕೆಂಪು ಪಟ್ಟಿಗೆ ಸೇರ್ತಾ ಇದೆ ಆಲ್ಮೋಸ್ಟ್ ಪ್ರಭೇದಗಳು. ಸೊ ಆ ಥರದ ಅಳಿವಿನಂಚಿನಲ್ಲಿರ್ತಕ್ಕಂತಹ ಪ್ರಭೇದಗಳನ್ನು ನಾವೇನು ಮಾಡಬೇಕಾಗಿದೆ, ಮತ್ತೆ ಜೀವ ತುಂಬಿ ಭೂಮಿಯ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿಗೂ ಸಹ ನಾವು ಜೀವಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿದೆ. ಅಷ್ಟೇ ಅಲ್ಲದೆ ಶಾಂತಿ, ನ್ಯಾಯ, ಸದೃಢ ಸಂಸ್ಥೆಯನ್ನು ಕಟ್ಟಬೇಕಾಗಿದೆ. ಓಕೆ, ಸಂಸ್ಥೆ, ನ್ಯಾಯ ಮತ್ತು ಸದೃಢ ಸಂಸ್ಥೆಯನ್ನು ಕಟ್ಟುವಂತಹ ಅವಶ್ಯಕತೆ ಇದೆ. ಈ ಗುರಿಗಾಗಿ ಸಹಭಾಗಿತ್ವ, 17ನೇ ಗುರಿ ನೋಡಿ, ಈ ಗುರಿಗಾಗಿ ಸಹಭಾಗಿತ್ವ. ಓಕೆ, ಈ ಮೇಲಿನ ಏನು ಗುರಿಯನ್ನು ಕಟ್ಟಿದ್ದೀವಲ್ವ, ಆ ಗುರಿಗಳಿಗೆ ನಾವು ಸಹಭಾಗಿತ್ವ ಅಂದರೆ ಸಹಕರಿಸಬೇಕು ಅನ್ನುವಂಥ ವಿಚಾರ. ಸೊ ಇವಿಷ್ಟು 17 ಗುರಿಗಳು SDG ಒಳಗೆ. SDG ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಇಂಗ್ಲೀಷಲ್ಲೂ ಸಹ ಕೊಟ್ಟಿದ್ದೆ ಅನಿಸುತ್ತೆ ನಾನು, ಇಲ್ಲ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಆಗಿ ನೋಡ್ತಾ ಹೋಗೋಣ. ಸೊ ಎನಿಥಿಂಗ್ ಕ್ವಾರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮೀ. ಓಕೆ, ಅಭಿವೃದ್ಧಿಯ ಗುರಿ ಮತ್ತು ಇದರಲ್ಲಿ ಸಹಸ್ರನಾಮ ಅಭಿವೃದ್ಧಿ MDG ಆಯಿತು, ಸುಸ್ಥಿರ ಅಭಿವೃದ್ಧಿಯ ಗುರಿಗಳು SDG ಕೂಡ ಆಯಿತು. ಓಕೆ, ಈ ಮಾನವನ ಪರಿಸರದೊಂದಿಗೆ ಒಡನಾಟ, ಮನುಷ್ಯ ಪರಿಸರದೊಂದಿಗೆ ಯಾವೆಲ್ಲ ಒಡನಾಟ ನಡೆಸ್ತಾ ಇದ್ದಾನೆ, ಆಮೇಲೆ ಮನುಷ್ಯ ನಡೆಸ್ತಕ್ಕಂತಹ ಚಟುವಟಿಕೆ ಅಥವಾ ಒಡನಾಟದಿಂದ ಆ ಪರಿಸರದ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳು ಅಥವಾ ದುಷ್ಪರಿಣಾಮಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಈ ಯೂನಿಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ KCET ಎಕ್ಸಾಮ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್.